ಪಕ್ಷದ ತೀರ್ಮಾನದಂತೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಅವರನ್ನ ಕಾಂಗ್ರೆಸ್ ಪಕ್ಷದ ಶಾಸಕ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ರು ನಮ್ಮ ಮಾನ್ಯ ಸಿದ್ದರಾಮಯ್ಯನವರು, ಅದನ್ನು ಅನುಮೋದಿಸಿದ್ರು ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಶುಭವನ್ನು ಸಹ ಎಲ್ಪಿಸಾಕೋದು. ತದನಂತರ ಶಿವಕುಮಾರ್ ಅವರು ರಾಜ್ಯಪಾಲರನ್ನ ಭೇಟಿ ಮಾಡಿ ಮಂತ್ರಿಮಂಡಲ ರಚನೆ ಮಾಡಲಿಕ್ಕೆ ಸಮಯವನ್ನು ಕೇಳಿರ್ತಾರೆ. ಸರ್, ನೀವು ಸಂತೋಷವಾಗಿದ್ದೀರಾ? ಎಲ್ಲರೂ ಸಂತೋಷವಾಗಿದ್ದಾರೆ ಸರ್. ಮುಂದೆ 2 ವರ್ಷ ಅಧಿಕಾರ ಹೇಗೆ ನಡೆಯುತ್ತೆ ಸರ್? ಮುಂದೆ 2 ವರ್ಷ ಬಹಳ ಚೆನ್ನಾಗಿ ನಡೆಯುತ್ತೆ. ಇಷ್ಟು ದಿವಸ ಹೇಗೆ ನಡ್ಕೊಂಡ್ ಬಂದಿತ್ತು ಅದೇ ರೀತಿ 2 ವರ್ಷ ತುಂಬಾ ಸಾಕಷ್ಟು ಸವಾಲು ಎದುರಿಸಬೇಕು. ಆಡಳಿತ ಹೇಗೆ ನಡೆಸಬೇಕು, ಪಕ್ಷ ಸಂಘಟನೆ ಮಾಡಬೇಕು. ಯಾವ ಸವಾಲು ಇಲ್ಲ, ಎಲ್ಲ ಚೆನ್ನಾಗಿದೆ. ಎಲ್ಲ ಸವಾಲನ್ನು ಸಹ ಎದುರಿಸ್ತೀವಿ. ಯಾವ ರೀತಿ 3 ವರ್ಷ ನಾವು ನಡೆಸಿದ್ವಿ ಅದೇ ರೀತಿ ಪಕ್ಷದ ತೀರ್ಮಾನದಂತೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಅವರನ್ನ ಕಾಂಗ್ರೆಸ್ ಪಕ್ಷದ ಶಾಸಕ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ರು ನಮ್ಮ ಮಾನ್ಯ ಸಿದ್ದರಾಮಯ್ಯನವರು, ಅದನ್ನು ಅನುಮೋದಿಸಿದ್ರು ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಶುಭವನ್ನು ಸಹ ಎಲ್ಪಿಸಾಕೋದು. ತದನಂತರ ಶಿವಕುಮಾರ್ ಅವರು ರಾಜ್ಯಪಾಲರನ್ನ ಭೇಟಿ ಮಾಡಿ ಮಂತ್ರಿಮಂಡಲ ರಚನೆ ಮಾಡಲಿಕ್ಕೆ ಸಮಯವನ್ನು ಕೇಳಿರ್ತಾರೆ. ಸರ್, ನೀವು ಸಂತೋಷವಾಗಿದ್ದೀರಾ? ಎಲ್ಲರೂ ಸಂತೋಷವಾಗಿದ್ದಾರೆ ಸರ್. ಮುಂದೆ 2 ವರ್ಷ ಅಧಿಕಾರ ಹೇಗೆ ನಡೆಯುತ್ತೆ ಸರ್? ಮುಂದೆ 2 ವರ್ಷ ಬಹಳ ಚೆನ್ನಾಗಿ ನಡೆಯುತ್ತೆ. ಇಷ್ಟು ದಿವಸ ಹೇಗೆ ನಡ್ಕೊಂಡ್ ಬಂದಿತ್ತು ಅದೇ ರೀತಿ 2 ವರ್ಷ ತುಂಬಾ ಸಾಕಷ್ಟು ಸವಾಲು ಎದುರಿಸಬೇಕು. ಆಡಳಿತ ಹೇಗೆ ನಡೆಸಬೇಕು, ಪಕ್ಷ ಸಂಘಟನೆ ಮಾಡಬೇಕು. ಯಾವ ಸವಾಲು ಇಲ್ಲ, ಎಲ್ಲ ಚೆನ್ನಾಗಿದೆ. ಪಕ್ಷದ ತೀರ್ಮಾನದಂತೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಅವರನ್ನ ಕಾಂಗ್ರೆಸ್ ಪಕ್ಷದ ಶಾಸಕ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ರು ನಮ್ಮ ಮಾನ್ಯ ಸಿದ್ದರಾಮಯ್ಯನವರು, ಅದನ್ನು ಅನುಮೋದಿಸಿದ್ರು ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಶುಭವನ್ನು ಸಹ ಎಲ್ಪಿಸಾಕೋದು. ತದನಂತರ ಶಿವಕುಮಾರ್ ಅವರು ರಾಜ್ಯಪಾಲರನ್ನ ಭೇಟಿ ಮಾಡಿ ಮಂತ್ರಿಮಂಡಲ ರಚನೆ ಮಾಡಲಿಕ್ಕೆ ಸಮಯವನ್ನು ಕೇಳಿರ್ತಾರೆ. ಸರ್, ನೀವು ಸಂತೋಷವಾಗಿದ್ದೀರಾ? ಎಲ್ಲರೂ ಸಂತೋಷವಾಗಿದ್ದಾರೆ ಸರ್. ಮುಂದೆ 2 ವರ್ಷ ಅಧಿಕಾರ ಹೇಗೆ ನಡೆಯುತ್ತೆ ಸರ್? ಮುಂದೆ 2 ವರ್ಷ ಬಹಳ ಚೆನ್ನಾಗಿ ನಡೆಯುತ್ತೆ. ಇಷ್ಟು ದಿವಸ ಹೇಗೆ ನಡ್ಕೊಂಡ್ ಬಂದಿತ್ತು ಅದೇ ರೀತಿ 2 ವರ್ಷ ತುಂಬಾ ಸಾಕಷ್ಟು ಸವಾಲು ಎದುರಿಸಬೇಕು. ಆಡಳಿತ ಹೇಗೆ ನಡೆಸಬೇಕು, ಪಕ್ಷ ಸಂಘಟನೆ ಮಾಡಬೇಕು. ಯಾವ ಸವಾಲು ಇಲ್ಲ, ಎಲ್ಲ ಚೆನ್ನಾಗಿದೆ. ಎಲ್ಲ ಸವಾಲನ್ನು ಸಹ ಎದುರಿಸ್ತೀವಿ. ಯಾವ ರೀತಿ 3 ವರ್ಷ ನಾವು ನಡೆಸಿದ್ವಿ ಅದೇ ರೀತಿ ಪಕ್ಷದ ತೀರ್ಮಾನದಂತೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಅವರನ್ನ ಕಾಂಗ್ರೆಸ್ ಪಕ್ಷದ ಶಾಸಕ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ರು ನಮ್ಮ ಮಾನ್ಯ ಸಿದ್ದರಾಮಯ್ಯನವರು, ಅದನ್ನು ಅನುಮೋದಿಸಿದ್ರು ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಶುಭವನ್ನು ಸಹ ಎಲ್ಪಿಸಾಕೋದು. ತದನಂತರ ಶಿವಕುಮಾರ್ ಅವರು ರಾಜ್ಯಪಾಲರನ್ನ ಭೇಟಿ ಮಾಡಿ ಮಂತ್ರಿಮಂಡಲ ರಚನೆ ಮಾಡಲಿಕ್ಕೆ ಸಮಯವನ್ನು ಕೇಳಿರ್ತಾರೆ. ಸರ್, ನೀವು ಸಂತೋಷವಾಗಿದ್ದೀರಾ? ಎಲ್ಲರೂ ಸಂತೋಷವಾಗಿದ್ದಾರೆ ಸರ್. ಮುಂದೆ 2 ವರ್ಷ ಅಧಿಕಾರ ಹೇಗೆ ನಡೆಯುತ್ತೆ ಸರ್? ಮುಂದೆ 2 ವರ್ಷ ಬಹಳ ಚೆನ್ನಾಗಿ ನಡೆಯುತ್ತೆ. ಇಷ್ಟು ದಿವಸ ಹೇಗೆ ನಡ್ಕೊಂಡ್ ಬಂದಿತ್ತು ಅದೇ ರೀತಿ 2 ವರ್ಷ ತುಂಬಾ ಸಾಕಷ್ಟು ಸವಾಲು ಎದುರಿಸಬೇಕು. ಆಡಳಿತ ಹೇಗೆ ನಡೆಸಬೇಕು, ಪಕ್ಷ ಸಂಘಟನೆ ಮಾಡಬೇಕು. ಯಾವ ಸವಾಲು ಇಲ್ಲ, ಎಲ್ಲ ಚೆನ್ನಾಗಿದೆ. ಎಲ್ಲ ಸವಾಲನ್ನು ಸಹ ಎದುರಿಸ್ತೀವಿ. ಯಾವ ರೀತಿ 3 ವರ್ಷ ನಾವು ನಡೆಸಿದ್ವಿ ಅದೇ ರೀತಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.